ಸಂಜೆ 5 ಗಂಟೆ ಹೊರಗಡೆ ಎಷ್ಟು ಕತ್ಲಾಗಿದೆ ನೋಡಿ. ಇದೇ ತರ ಇನ್ನೂ 2 ತಿಂಗಳಿರುತ್ತೆ. ನಾವಿವತ್ತು ಈ ಸ್ಟೋರಲ್ಲಿ ನೀರನ್ನ ರೀಫಿಲ್ ಮಾಡ್ಕೊಳಕ್ ಬಂದಿದ್ದೀವಿ. US ಅಲ್ಲಿ ಮೋಸ್ಟ್ ಆಫ್ ದ ಪೀಪಲ್ ಟ್ಯಾಪ್ ವಾಟರ್ನ ಕುಡಿತಾರೆ. ಇನ್ನೊಂದು ಸ್ವಲ್ಪ ಜನ ಟ್ಯಾಪ್ ವಾಟರ್ಗೆನೆ ಫಿಲ್ಟರ್ ಹಾಕೊಂಡು ಆ ನೀರನ್ನ ಕುಡಿತಾರೆ. ಸ್ಟೋರಿಂದ ವಾಟರ್ ಬಾಟಲ್ಸ್ನ ತಂದು ನೀರು ಕುಡಿಯೋ ಜನ ಜಾಸ್ತಿನೇ ಇದ್ದಾರೆ. ಇನ್ನೊಂದು ಆಪ್ಷನ್ ಇದೆ, ಅದೇನಂದರೆ ಇಂಡಿಯಾದಲ್ಲಿ ನಾವು ಹೇಗೆ ಕಾಯಿನ್ ಹಾಕಿ ನೀರನ್ನ ರೀಫಿಲ್ ಮಾಡ್ಕೋತೀವೋ ಅದೇ ಥರ ಆಪ್ಷನ್ ಇಲ್ಲೂ ಕೂಡ ಇದೆ. ಇಲ್ಲಿ ಇಂಟ್ರೆಸ್ಟಿಂಗ್ ಥಿಂಗ್ ಏನಂದರೆ PH DI RO ಅಂತ ವೇರಿಯಸ್ ವಾಟರ್ ಆಪ್ಷನ್ಸ್ ಇರುತ್ತೆ. ಅದಕ್ಕೆಲ್ಲ ಒಂದೊಂದು ಪ್ರೈಸಸ್ ಇರುತ್ತೆ. ಇಲ್ಲಿ ನಾವು ಪ್ರತಿ ಸಲ ಮಿನರಲ್ ರಿಚ್ ಇರೋ ವಾಟರ್ನೇ ತೊಗೊಂಬರ್ತಾ ಇದ್ವಿ. ಬಟ್ ಈ ಸಲ ಅಲ್ಟ್ರಾ ಪ್ಯೂರ್ ಟ್ರೈ ಮಾಡೋಣ ಅಂತ ಅಲ್ಟ್ರಾ ಪ್ಯೂರ್ ಫಿಲ್ ಮಾಡ್ಕೊಂಡು ಬಂದ್ವಿ. ಇದು ನೋಡಿ, ಚಿಕ್ಕು ಎಂಟಿ ಕ್ಯಾನ್ ಇದು 3 ಗ್ಯಾಲನ್ ಇದೆ. ಇದಕ್ಕೆ $39 ಇದೆ. ಇಂಡಿಯನ್ ರುಪಿ ಕನ್ವರ್ಟ್ ಮಾಡಿದ್ರೆ 3,500 ಬಾಟಲ್ ಅದು. ಇದು ರೆಗ್ಯುಲರ್ ಸೈಜ್ $54 ಇದೆ. ಅಂದರೆ 4,500 ಆಗುತ್ತೆ ಈ ಬಾಟಲ್ಗೆ. ನಮ್ಮ ದೇಶದಲ್ಲಿ ಕ್ಯಾನ್ ಪ್ರೈಸ್ ಎಷ್ಟಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ ತಿಳ್ಕೊಳ್ಳೋಣ. ಈ ಪರ್ಟಿಕ್ಯುಲರ್ ಶಾಪಲ್ಲಿ ಎಂಟಿ ವಾಟರ್ ಕ್ಯಾನ್ದು ಪ್ರೈಸಸ್ ಜಾಸ್ತಿನೇ ಇದೆ. ನಾವು ಬೇರೆ ಶಾಪಲ್ಲಿ ಎಂಟಿ ಬಾಟಲ್ನ ತಗೊಂಡು ಇಲ್ಲಿ ರೀಫಿಲ್ ಮಾಡ್ಕೊಳಕ್ ಬರ್ತೀವಿ. ಬೇರೆ ಶಾಪಲ್ಲಿ ಅಂದರೆ $10-15ಗೆಲ್ಲ ಬಾಟಲ್ ಸಿಗುತ್ತೆ. ಈ ಶಾಪಿಗೆ ನಾನು ಯಾವಾಗಲೇ ಬಂದ್ರೂ ಫುಡ್ ಕೌಂಟರ್ನ ಮಿಸ್ ಇಲ್ದಂಗೆ ವಿಸಿಟ್ ಮಾಡಿ ಹೋಗ್ತೀನಿ. ಈ ಡಯಟ್ ಫ್ರೀಕ್ಸ್ ಇರ್ತಾರಲ್ಲ, ಅವ್ರಿಗಂತೂ ಇಲ್ಲಿ ಒಳ್ಳೆ ಫುಡ್ ಆಪ್ಷನ್ ಇದೆ. ಎಲ್ಲಾನು ನೋಡಿಕೊಂಡು ಬಿಲ್ಲಿಂಗ್ ಕಡೆ ಬಂದ್ವಿ. ಇಲ್ಲಿ ಸೆಲ್ಫ್ ಚೆಕ್ಔಟ್ ಆಪ್ಷನ್ ಜಾಸ್ತಿ ಇರುತ್ತೆ. ಹಾಗಾಗಿ ನನ್ನ ಮಗಳೇ ಬಿಲ್ಲಿಂಗ್ ಮಾಡ್ತೀನಿ ಅಂತ ಮಾಡ್ತಿದ್ದಾಳೆ ನೋಡಿ. ಇಲ್ಲಿ 1 ಕ್ಯಾನ್ ರೀಫಿಲ್ ಮಾಡ್ಕೊಳ್ಳೋದಕ್ಕೆ $5 ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಮಾಡೋದನ್ನ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.